ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವೈಶಾಖ ಮಂಗಳವಾರ ತುಂಬ ವಿಶೇಷವಾಗಿರುತ್ತೆ. ಅಮ್ಮನವರ ವಾರ ಅಂತ ಹೇಳ್ತೀವಿ. ದೇವಿಯನ್ನು ಆರಾಧನೆ ಮಾಡುವಂಥ ಮಂಗಳವಾರ ತುಂಬ ವಿಶೇಷವಾಗಿರುತ್ತೆ. ಮಂಗಳವಾರದ ದಿನಗಳಲ್ಲಿ ಕೆಲವೊಂದು ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಹಾಗೂ ಆ ಮಂಗಳವಾರಕ್ಕೆ ಕುಜನ ವಾರ ಅಂತ ಕೂಡ ಕರೆಯೋದ್ರಿಂದ ಈ ದಿನ ನಾವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಜೀವನದಲ್ಲಿ ನಾನಾ ಥರದ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಅಂದರೆ ಮಂಗಳವಾರ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ, ಸಾಲವನ್ನು ಮಾಡ್ಕೊಂಡು ಬಿಡ್ತಾರೆ. ಆದರೆ ಮಂಗಳವಾರ ಇನ್ನೂ ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ನಾವು ಆಹಾರವನ್ನು ಮಂಗಳವಾರದ ದಿನ ಯಾವ ರೀತಿ ತಗೊಳ್ತೀವಿ ಅದರ ಮೇಲೆ ಕೆಂಪು ಪದಾರ್ಥಗಳಿಂದ ಕೂಡಿರುವಂಥದ್ದು, ಕೆಂಪು ತರಕಾರಿಗಳು, ಅದನ್ನು ನಾವು ಮಂಗಳವಾರದ ದಿನ ತಗೊಳ್ಬಾರ್ದು. ಆದರೆ ಪರಿಹಾರ ಮಾಡ್ಕೊಳ್ಬಹುದು. ಮುಖ್ಯವಾಗಿ ಕುಜನಿಗೆ ಸಂಬಂಧಪಟ್ಟಂಥ ವಾರ ಆಗಿರೋದ್ರಿಂದ ಈ ದಿನ ಕೆಲವು ತಪ್ಪುಗಳನ್ನು ನಾವು ಮಾಡ್ತಾಯಿದ್ರೆ ಅದನ್ನು ಪದೇ ಪದೇ ಕುಜನು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರುವಂಥದ್ದು. ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನೀವು ಮುಖ್ಯವಾಗಿ ಒಂದು ಅಂದ್ಕೊಳ್ಳಿ, ಮಂಗಳವಾರ ಮಾಡುವಂಥ ಪರಿಹಾರಗಳು ಹಲವಾರು ಸಮಸ್ಯೆಗಳನ್ನು, ಸಾಲದ ಸಮಸ್ಯೆಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ಕೆಂಪು ಬಟ್ಟೆಗಳನ್ನು ಮಂಗಳವಾರದ ದಿನಗಳಲ್ಲಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನ ನಾವು ಆದಷ್ಟು ದೂರ ಪ್ರಯಾಣ ಕೂಡ ಹೋಗಬಾರ್ದು. ಅನಿವಾರ್ಯತೆ ಇದೆ ಅಂತ ಹೇಳಿದ್ರೆ ಹೋಗಬಹುದು, ತೊಂದರೆ ಇಲ್ಲ. ಆದರೆ ಮಂಗಳವಾರ ಮುಖ್ಯವಾಗಿ ಸಾಲವನ್ನು ನೀವು ತಗೊಂಡಿದ್ರೆ ಅದನ್ನು ತೀರಿಸೋದಕ್ಕೆ ಪ್ರಯತ್ನಿಸಿ. ಒಂದು ಸಾರಿ ನಾವು ಮಂಗಳವಾರದ ದಿನ ಪ್ರಾರಂಭ ಮಾಡಿಬಿಟ್ರೆ ಆ ಸಾಲ ಏನಿರುತ್ತೆ, ಎಷ್ಟು ಸಾವಿರ ಎಷ್ಟು ಲಕ್ಷ ಇರುತ್ತೆ ನೋಡಿ, ಬೇಗ ತೀರಿಸ್ಬಿಡ್ತೀವಿ. ಸಾಲದಿಂದ ಪೂರ್ತಿಯಾಗಿ ಮುಕ್ತಿ ಹೊಂದುತ್ತೀವಿ. ಅಷ್ಟು ಶಕ್ತಿದಾಯಕವಾಗಿರುವಂಥ ಮಂಗಳವಾರ ಸ್ನೇಹಿತರೆ. ಈ ದಿನ ಎಷ್ಟೋ ಜನಕ್ಕೆ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ವಿವಾಹ ಸರಿಯಾಗಿ ಅಂದರೆ ಸಮಯಕ್ಕೆ ಆಗ್ತಾ ಇರೋದಿಲ್ಲ, ವಿಳಂಬ ಆಗ್ತಾ ಇರುತ್ತೆ. ಏನೋ ದೋಷಗಳಿಂದ ಮಕ್ಕಳಿಗೆ ಸರಿಯಾಗಿ ಮದುವೆ ಒಂದು ಒಳ್ಳೆ ಮ್ಯಾಚಿಂಗ್ ಬರ್ತಾ ಇಲ್ಲ, ಅಥವಾ ಮದುವೆ ಆಗ್ತಾ ಇಲ್ಲ, ತುಂಬಾ ವಿಳಂಬ ಆಗ್ತಾ ಇದೆ ಅನ್ನುವಂಥವರು, ಯಾರಿಗೆ ಮದುವೆ ಆಗ್ತಾ ಇರೋದಿಲ್ಲ ನೋಡಿ, ಅವರು ಮಂಗಳವಾರದ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸಾಧ್ಯ ಆದರೆ ಹೋಗೋದಕ್ಕೆ ಪ್ರಯತ್ನಿಸಿ. ಇಲ್ಲ ಅಂತ ಹೇಳಿದ್ರೆ ಆ ದಿನ 108 ಬಾರಿ ಓಂ ಸ್ಕಂದದೇವಾಯ ನಮಃ, ಓಂ ಸ್ಕಂದದೇವಾಯ ನಮಃ ಈ ರೀತಿ ಹೇಳ್ಕೊಳ್ಳಿ. ಯಾರಿಗೆ ಸ್ಕಿನ್ ಡಿಸೀಸ್, ತುಂಬ ಒಂದು ದೇಹದ ಮೇಲೆ ಪಿಂಪಲ್ಸು, ಚರ್ಮದ ಕಾಯಿಲೆ, ಬೇರೆ ರೀತಿಯಲ್ಲಿ ಏನೋ ಒಂದು ಸಮಸ್ಯೆಗಳು ಕಾಡ್ತಾ ಇದೆ, ಚರ್ಮದ ಕಾಯಿಲೆ ಕಾಡ್ತಾ ಇದೆ ಅನ್ನುವಂಥವರು, ಮಕ್ಕಳಾಗಿರಬಹುದು ದೊಡ್ಡವರೇ ಆಗಿರಬಹುದು, ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರದ ದಿನ ಪೂಜೆಯನ್ನು ಮಾಡಿ. ಯಾರಿಗಾದರೂ ಆ ದಿನ ಹಾಲನ್ನು ದಾನ ಮಾಡಿ, ಹಸಿ ಹಾಲನ್ನು ಯಾರಿಗಾದರೂ ಬಡವರಿಗೆ ದಾನ ಮಾಡಬಹುದು. ಇನ್ನು ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ತಾಮ್ರದ ಚೊಂಬಿನಲ್ಲಿ ಈ ವಸ್ತುಗಳನ್ನು ಹಾಕಿ ಪರಿಹಾರ ಮಾಡುವಂಥದ್ದು. ಲಕ್ಷ್ಮೀದೇವಿ ತಾಮ್ರದ ಚೊಂಬು ಅಂದರೆ ತಾಯಿ, ಅದರಲ್ಲಿ ಮಾಡುವಂಥ ಪರಿಹಾರ ಅಂದರೆ ತುಂಬ ಇಷ್ಟ. ಸಂಪತ್ತನ್ನು ಜಾಸ್ತಿ ಗಳಿಸ್ಕೊಳ್ಳೋದಕ್ಕೆ, ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಇರೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹೇಗೆಂದರೆ ಕಡು ಬಡತನದಲ್ಲಿದ್ದರೂ ಕೂಡ ಶ್ರೀಮಂತಿಕೆ ಅನ್ನೋದು ಬರುತ್ತೆ. ಅಚ್ಚುಕಟ್ಟಾಗಿ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಅನ್ನೋದು ದೊರಕುತ್ತೆ. ಅದೃಷ್ಟ ಕುಲಾಯಿಸುತ್ತೆ ಅಂತ ಹೇಳ್ತೀವಿ ನೋಡಿ. ಇದು ಎಲ್ಲವೂ ಕೂಡ ಪರಿಹಾರಗಳಿಂದ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಶುದ್ಧವಾಗಿರುವಂಥ ನೀರನ್ನು ತಗೊಳ್ಳಿ. ಫಸ್ಟು ನಾವು ಕುಡಿಯುವಂಥ ನೀರೇ ತಗೊಳ್ಳಿ. ಅದರಲ್ಲಿ ಅರಿಶಿಣ ಕುಂಕುಮ ಫಸ್ಟು ಹಾಕಬೇಕು. ಅರಿಶಿಣ ಕುಂಕುಮ, ತದನಂತರ ಸ್ವಲ್ಪ ಅಕ್ಷತೆಯನ್ನು ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಬಹಳ ಮುಖ್ಯವಾಗಿ ನಾವು ಸುಗಂಧಭರಿತವಾಗಿರುವಂಥದ್ದು, ಫ್ರೇಗ್ರೆನ್ಸಲ್ಲಿರುವಂಥ ಗುಲಾಬಿ ಅಥವಾ ನೀವು ಮಲ್ಲಿಗೆ, ಸ್ಯಾಂಡಲ್ ಯಾವುದೇ ಇರಬಹುದು, ಪರ್ಫ್ಯೂಮನ್ನು ಸ್ವಲ್ಪ ಹಾಕಿ. ಲಕ್ಷ್ಮೀದೇವಿಗೆ ನಾವು ಪೂಜೆಗೆ ಬಳಸುವಂಥದ್ದು ಅದನ್ನು ಹಾಕಿ. ಅದಿಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ಹಾಕಬಹುದು, ತೊಂದರೆ ಇಲ್ಲ. ಇನ್ನು ಕಾಳುಮೆಣಸನ್ನು 7 ತಗೊಳ್ಳಿ. ಕೌಂಟ್ ಮಾಡಿದೆ 7 ಕಾಳುಮೆಣಸನ್ನು ತಗೊಂಡು ಅದರೊಳಗಡೆ ಅದನ್ನು ಪುಡಿ ಮಾಡಾದರೂ ಹಾಕಬಹುದು. ಇಲ್ಲ ಅಂತ ಹೇಳಿದ್ರೆ ಕಾಳುಮೆಣಸನ್ನು ಸೀದಾ ಡೈರೆಕ್ಟಾಗಿ ಹಾಕಬಹುದು, ತೊಂದರೆ ಏನೂ ಇಲ್ಲ.
ಹಾಕಿ. ಈ ಥರ ಹಾಕಿದ್ದೆ ಅದ್ರ ಮೇಲೆ ಒಂದು ಹೂವನ್ನು ಇಟ್ಟು ಲಕ್ಷ್ಮೀದೇವಿ ಫೋಟೋ ಮುಂದೆ ತಾಮ್ರದ ಚೊಂಬನ್ನು ಇಷ್ಟು ರೆಡಿ ಮಾಡಿರುವಂಥ ಶಕ್ತಿದಾಯಕವಾದ ನೀರನ್ನು ನೀವು ಇಡಿ ಸ್ನೇಹಿತರೆ. ಈ ಥರ ಇಟ್ಟು ತಾಯಿಯನ್ನು ಕೇಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ತುಂಬ ಇದೆ, ಹಾಗೂ ಸಾಲ ತೀರಿಸಬೇಕು ತಾಯಿ, ಈ ಥರ ಇಷ್ಟು ಸಾವಿರ ಸಾಲ ಇದೆ, ಇಷ್ಟು ಲಕ್ಷ ಸಾಲ ಇದೆ, ಅದನ್ನು ತೀರಿಸುವಂಥ ಮಾರ್ಗವನ್ನು ಸೂಚಿಸು ನಮಗೆ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ. ಮಂಗಳವಾರ ಮಾಡುವಂಥ ಪರಿಹಾರ ತುಂಬ ವಿಶೇಷವಾದ ಫಲಗಳನ್ನು ಕೊಡುತ್ತೆ ಸ್ನೇಹಿತರೆ. ಈ ಥರ ಕೇಳಿಕೊಂಡು ತದನಂತರ ನಿಮ್ಮ ಮನೆಯೆಲ್ಲವೂ ಕೂಡ ಈ ಚೊಂಬನ್ನು ನೀವು ಇಟ್ಕೊಂಡಿದ್ದೆ ಓಡಾಡಿಸ್ಬೇಕು. ಕ್ಲೀನಾಗಿ ಓಡಾಡಿಸ್ತಾ ಏನು ಮಾಡಬೇಕು ಅಂದರೆ ಆ ಹೂವನ್ನು ಅದರಲ್ಲಿ ಹಾಕಿರ್ತೀವಲ್ವ, ಅದನ್ನು ನೀರನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಪ್ರತಿ ಗೋಡೆ ಮೂಲೆಗಳಲ್ಲೂ ಕೂಡ ಪ್ರೋಕ್ಷಣೆ ಮಾಡಿ, ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ. ತದನಂತರ ನಿಮ್ಮ ಮೇನ್ ಡೋರ್ ಹತ್ರ ಬಂದು, ಸಿಂಹದ್ವಾರದ ಹತ್ತಿರ ಬಂದು, ಬಾಗಿಲ ಮೇಲೆ ಪಕ್ಕದಲ್ಲಿ ಗೋಡೆಗಳಿಗೆ ಎಲ್ಲವೂ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ನಿಮ್ಮ ಹೊಸ್ತಿಲ ಹತ್ರ ದೀಪವನ್ನು ಹಚ್ಚಿ, ತದನಂತರ ಏನು ಮಿಕ್ಕಿರುತ್ತೆ ನೋಡಿ, ಅದರಲ್ಲಿ ಕಂಪ್ಲೀಟಾಗಿ ಏನು ನಾವು ಚೆಲ್ಲಿರೋದಿಲ್ಲ, ಇದನ್ನು ಗಮನಿಸ್ಕೊಳ್ಳಿ. ಇನ್ನು ಎಷ್ಟು ನೀರಿರುತ್ತೋ ಅದನ್ನು ಕ್ಲೀನಾಗಿ ನಿಮ್ಮ ಬಾಗ್ಲ ಹತ್ರ ಇಡಬೇಕು. ಅದನ್ನು ಬಲಗಡೆ ಆದರೂ ಇಡಿ, ಎಡಗಡೆ ಆದರೂ ಇಡಿ, ತೊಂದರೆ ಇಲ್ಲ. ಈ ಥರ ಇಟ್ಟಾಗ ಫಸ್ಟು ನಾವು ಮನೆಯೆಲ್ಲ ಓಡಾಡಿಸಿ ಪ್ರೋಕ್ಷಣೆ ಮಾಡಿರ್ತೀವಿ. ಆ ನೀರನ್ನು, ಶಕ್ತಿದಾಯಕವಾದ ನೀರು ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಎಲ್ಲವೂ ಕೂಡ ಅದರಲ್ಲಿ ಹಿಡಿದಿಟ್ಕೊಂಡಿರುತ್ತೆ. ಕ್ಲೀನಾಗಿ ಆ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬಿಡುಗಡೆ ಮಾಡುತ್ತೆ. ಮನೆ ಒಳಗಡೆ ಸಂತೋಷವನ್ನು ಕೊಡುತ್ತೆ, ತುಂಬ ನೆಮ್ಮದಿಯನ್ನು ಕೊಡುತ್ತೆ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಸ್ನೇಹಿತರೆ. ತದನಂತರ ಈ ಮಿಕ್ಕಿರುವ ನೀರು ಬಾಗಿಲ ಹತ್ರ ಬಿಟ್ಬಿಡಿ, ರಾತ್ರಿ ಪೂರ್ತಿ ಇರಲಿ. ಇನ್ನು ಮಾರನೇ ದಿನ ನೀವು ಸ್ನಾನ ಮಾಡೋದಕ್ಕೆ ಮುಂಚೆನೇ ಅದನ್ನು ತಗೊಂಡೋಗಿದ್ದೆ ಯಾವುದಾದ್ರೂ ಹಸಿರು ಗಿಡ ಮರಗಳ ಹತ್ರ ಇನ್ನು ಮಿಕ್ಕಿರುವಂಥ ನೀರನ್ನು ಚೆಲ್ಲಿ ನಿಮ್ಮ ಮನೆ ಹತ್ರ ಇರುವಂಥ ಗಿಡ ಮರಗಳಿಗೆ, ಪಾಟ್ಸ್ಗೆ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ದೂರಕ್ಕೆ ತಗೊಂಡೋಗಿ ಹಾಕ್ಬಿಟ್ಟು ಬಂದು ಇನ್ನು ಕ್ಲೀನಾಗಿ ನೀವು ಮನೆಯನ್ನು ಒರೆಸ್ಕೊಳ್ಳಿ. ಸ್ವಲ್ಪ ನೀಟಾಗಿ ನಾವು ಆ ಮೂಲೆಗಳಲ್ಲೆಲ್ಲವೂ ಕೂಡ ಇದನ್ನು ಪ್ರೋಕ್ಷಣೆ ಮಾಡಿರ್ತೀವಲ್ವ, ಮನೆಯನ್ನು ಒರೆಸ್ಕೊಂಡು ನಿಮ್ಮ ಕೆಲಸ ಪ್ರಾರಂಭ ಮಾಡ್ಕೊಳ್ಳಿ. ಈ ರೀತಿ ಒಂದಷ್ಟು ಮಂಗಳವಾರಗಳು ಮಾಡ್ಕೊಳ್ಳಿ. ಆಗುವಂಥ ಬದಲಾವಣೆಯನ್ನು ನೀವು ಕಣ್ಣಾರ ನೋಡಬಹುದು. ಎಲ್ಲವೂ ತಾಯಿಯ ಕೃಪೆಯಾಗಿರುತ್ತೆ. ಒಳ್ಳೆಯದಾಗುತ್ತೆ.